ತರಗತಿಯಲ್ಲಿ ನಾವು 6ನೇ ತರಗತಿಯಲ್ಲಿ ಇರ್ತಕ್ಕಂತಹ ಆಹಾರದ ಘಟಕಗಳು ಪಾಠದಲ್ಲಿ ಪ್ರೋಟೀನ್ ಪರೀಕ್ಷೆ ಏನಿದೆ ಆ ಪ್ರೋಟೀನ್ ಪರೀಕ್ಷೆಯನ್ನು ಯಾವ ರೀತಿ ಮಾಡೋದು, ನಾವು ಸೇವನೆ ಮಾಡುವಂತಹ ಆಹಾರದಲ್ಲಿ ಪ್ರೋಟೀನ್ ಇದೆ ಅಥವಾ ಇಲ್ಲ ಅನ್ನೋದನ್ನ ಒಂದು ಸರಳ ಪ್ರಯೋಗದ ಮೂಲಕ ಮಾಡಿ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರ್ತಕ್ಕಂತಹ 2 ದ್ರಾವಣಗಳನ್ನು ಈಗ ಆಲ್ರೆಡಿ ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಾಸ್ಟಿಕ್ ಸೋಡಾ ದ್ರಾವಣವನ್ನು 100 ml ನಷ್ಟು ಕಾಸ್ಟಿಕ್ ಸೋಡಾ ದ್ರಾವಣವನ್ನು ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ 100 ml ನಷ್ಟು ಯಾವ ದ್ರಾವಣ, ಕಾಪರ್ ಸಲ್ಫೇಟ್ ದ್ರಾವಣವನ್ನು ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ ನಾನು ಬೇಳೆಯನ್ನು ನಾನು ಜಜ್ಜಿ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಅಕ್ಕಿ ಏನಿದೆ ಅಕ್ಕಿಯನ್ನು ಸಹ ಪೇಸ್ಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಆಯಿತಾ? ಈಗ ಪ್ರಯೋಗವನ್ನು ಯಾವ ರೀತಿ ಪ್ರಾರಂಭ ಮಾಡೋದು, ಭಾಳ ಸುಲಭ. ಈಗ ಒಂದು ಟೆಸ್ಟ್ ಟ್ಯೂಬನ್ನು ತಗೊಳ್ತಾ ಇದ್ದೀನಿ. ಈ ಟೆಸ್ಟ್ ಟ್ಯೂಬ್ಗೆ ಸ್ವಲ್ಪ ಪ್ರಮಾಣದಷ್ಟು ನಾನು ಏನು ಮಾಡ್ತಾ ಇದ್ದೀನಿ, ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ. ಏನು ಮಾಡಿದ್ದೀನಿ, ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ? ಪೇಸ್ಟ್ ಮಾಡಿರ್ತಕ್ಕಂಥ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಬೇಳೆಯನ್ನು ಹಾಕೊಂಡ ನಂತರ ಅದಕ್ಕೆ ಏನು ಮಾಡಬೇಕು, ಸುಮಾರು 10ರಿಂದ 10 ಹನಿಗಳಷ್ಟು ಹನಿಗವನವನ್ನು ಬಳಸಿ ನಾನು 10 ಹನಿಗಳಷ್ಟು ಏನು ಮಾಡ್ತೀನಿ, ನೀರನ್ನು ಅದಕ್ಕೆ ಸೇರಿಸ್ಕೋತೀನಿ. ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಅದನ್ನ ಏನು ಮಾಡಬೇಕು, ಚೆನ್ನಾಗಿ ಕುಲುಕಬೇಕು. ಯಾವುದನ್ನ ನಾವು ಬೇಳೆ ಮತ್ತು ನೀರು ಏನಿದೆ ಟೆಸ್ಟ್ ಟ್ಯೂಬಲ್ಲಿ ಅದನ್ನೇನು ಮಾಡಬೇಕು ಮಕ್ಕಳ, ಚೆನ್ನಾಗಿ ಕುಲುಕಬೇಕು. ಚೆನ್ನಾಗಿ ಕುಲ್ಕೊಂಡಿದ್ದೀವಿ. ಆಯಿತಾ? ಚೆನ್ನಾಗಿ ಕುಲುಕಿದ ನಂತರ ಇದಕ್ಕೆ ನಾವೇನು ಮಾಡಬೇಕು, ಸುಮಾರು 2 ಹನಿಗಳಷ್ಟು ಯಾವ ದ್ರಾವಣವನ್ನು ಹಾಕಬೇಕು, ಕಾಪರ್ ಸಲ್ಫೇಟ್. 2 ಹನಿಗಳಷ್ಟು ಯಾವ ದ್ರಾವಣವನ್ನು ಹಾಕಬೇಕು, ಕಾಪರ್ ಸಲ್ಫೇಟ್ ದ್ರಾವಣವನ್ನು ಹಾಕಬೇಕು. ನಾನು 2 ಹನಿಗಳಷ್ಟು ಈಗ ಕಾಪರ್ ಸಲ್ಫೇಟ್ ದ್ರಾವಣವನ್ನು ಇದಕ್ಕೆ ಸೇರಿಸ್ಕೊತೀನಿ. ಕಾಪರ್ ಸಲ್ಫೇಟ್ ದ್ರಾವಣವನ್ನು ನಾನು ಸೇರಿಸ್ಕೊತೀನಿ. ಎರಡು ಹನಿಗಳಷ್ಟು ಕಾಪರ್ ಸಲ್ಫೇಟ್ ದ್ರಾವಣವನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಮತ್ತೆ ಹನಿಗವನವನ್ನು ಬಳಸ್ಕೊಂಡು ನಾನೇನು ಮಾಡ್ತೀನಿ, ಸುಮಾರು ಎಷ್ಟು ಹನಿಗಳು, 10 ಹನಿಗಳಷ್ಟು ಯಾವ ದ್ರಾವಣ, ಕಾಸ್ಟಿಕ್ ಸೋಡಾ. ಯಾವ ದ್ರಾವಣ, ಕಾಸ್ಟಿಕ್ ಸೋಡಾ ದ್ರಾವಣವನ್ನು ನಾನು ಮತ್ತೆ ಇದಕ್ಕೆ ಸೇರಿಸ್ತೇನೆ. ಎಷ್ಟು ಹನಿ ಹಾಕಬೇಕು, 10 ಹನಿಗಳಷ್ಟು ಕಾಸ್ಟಿಕ್ ಸೋಡಾ ದ್ರಾವಣವನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಿದ್ದೀನಿ ಏನು ಮಾಡಬೇಕು, ಚೆನ್ನಾಗಿ ಕಲಕಬೇಕು. ಆಯಿತಾ? ಚೆನ್ನಾಗಿ ಕಲಕಬೇಕು. ಕಲಕದ ನಂತರ ಚೆನ್ನಾಗಿ ನಾನು ಇವಾಗ ಕಲಕಿದ್ದೀನಿ. ಕಲಕದ ನಂತರ ಏನು ಮಾಡಬೇಕು, ಕೆಲವು ನಿಮಿಷಗಳ ಕಾಲ ಇದನ್ನು ಅದೇ ರೀತಿ ಬಿಡಬೇಕು. ನೀವು ಆಲ್ರೆಡಿ ಗಮನಿಸ್ತಾ ಇರ್ಬೋದು, ಇದು ಯಾವ ಬಣ್ಣಕ್ಕೆ ಬದಲಾವಣೆ ಆಗಬೇಕು, ಪ್ರೋಟೀನ್ ಇದೆ ಅನ್ನೋದೇ ಆದರೆ ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗಬೇಕು ಅಲ್ವಾ. ಪ್ರೋಟೀನ್ ಇದ್ರೆ ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗಬೇಕು, ಹೌದಲ್ವಾ? ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗ್ತಾ ಇದೆಯಾ ನೋಡಿ, ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗ್ತಾ ಇದೆಯಾ ನೋಡಿ, ಆಗ್ತಿದೆ ಅಲ್ವಾ? ನೋಡಿ, ಈಗ ಆಲ್ರೆಡಿ ನಾನು ಒಂದು ಅದೇ ರೀತಿಯಾದಂಥ ಪ್ರಯೋಗವನ್ನು ಮಾಡಿದ್ದೀನಿ. ಇನ್ನು ಒಂದು ಮ್ಯಾಕ್ಸಿಮಮ್ ಕೆಲವು ನಿಮಿಷಗಳ ನಂತರ ಅದು ನೋಡಿ ಇದೇ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಓಕೆ, ಪ್ರೋಟೀನ್ ಇದೆ ಅನ್ನೋದೇ ಆದರೆ ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಪ್ರೋಟೀನ್ ಇಲ್ಲ ಅನ್ನೋದೇ ಆದರೆ ಅದು ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗೋದಿಲ್ಲ. ಅದಕ್ಕೊಂದು ಉದಾಹರಣೆ ಯಾವುದು ನೋಡಿ, ಅಕ್ಕಿದು ತಗೊಂಡಿದ್ನಲ್ಲ, ಅಕ್ಕಿದು ಅದಕ್ಕೆ ನೀರನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ನೋಡಿ, ಅದನ್ನ ತಗೊಂಡು ಮಾಡಿರ್ತಕ್ಕಂಥದ್ದು. ಅದನ್ನು ಟೆಸ್ಟ್ ಟ್ಯೂಬಲ್ಲಿ ಆ ದ್ರಾವಣವನ್ನು ಮಾಡಿದ್ದೀನಿ ನೋಡಿ. ಅದು ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಿದೆಯಪ್ಪ ತನ್ಮಯ್? ಆಗಿದೇನ್ರಮ್ಮ? ಹೌದಲ್ವಾ? ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಪ್ರೋಟೀನ್ ಇದೆ, ಆಹಾರದಲ್ಲಿ ಪ್ರೋಟೀನ್ ಇದೆ ಅನ್ನೋದೇ ಆದರೆ ಅದು ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗಬೇಕು. ಈ ಒಂದು ಸರಳ ಪ್ರಯೋಗದ ಮೂಲಕ ನಮ್ಗೆ ಏನು ಗೊತ್ತಾಯಿತು,
ಪ್ರೋಟೀನ್ ಪರೀಕ್ಷೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಪ್ರೋಟೀನ್ ಪರೀಕ್ಷೆ ಮಾಡಬೇಕಾದ್ರೆ ಬೇಕಾಗಿರ್ತಕ್ಕಂಥದ್ದು ಕಾಪರ್ ಸಲ್ಫೇಟ್ ದ್ರಾವಣ ಮತ್ತು ಕಾಸ್ಟಿಕ್ ಸೋಡಾ ದ್ರಾವಣ. ಕಾಪರ್ ಸಲ್ಫೇಟ್ ದ್ರಾವಣ ಮತ್ತು ಕಾಸ್ಟಿಕ್ ಸೋಡಾ ದ್ರಾವಣ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಥ್ಯಾಂಕ್ ಯು.